ಪಂಚಮಸಾಲಿಗಳಿಗೆ 2A ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿ ಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಸ್ವಾಮೀಜಿ, ಗಾಂಧಿ ಭವನದಿಂದ ಸುವರ್ಣಸೌಧದವರೆಗೆ ಮೌನ ಮೆರವಣಿಗೆ ಮಾಡ್ತೇವೆ. ಕೈಗೆ ಮತ್ತು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಮೆರವಣಿಗೆ ಆರಂಭ ಮಾಡ್ತೇವೆ. ಸುವರ್ಣಸೌಧಕ್ಕೆ ತೆರಳಿ ನಮ್ಮ ಹಕ್ಕನ್ನ ಮಂಡಿಸಲಿದ್ದೇವೆ. ಮತ್ತೆ ಏನಾದರೂ ಬಂಧನ ಮಾಡುವಂತಹ ಕೆಲಸ ಮಾಡಿದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಪೊಲೀಸರನ್ನ ಬಿಟ್ಟು ಬಂಧನ ಮಾಡಿದ್ರೆ ಮತ್ತೆ ಹೋರಾಟ ಮಾಡಬೇಕಾಗುತ್ತೆ ಅಂತ ಸ್ವಾಮೀಜಿ ಹೇಳಿದರು. ರಾಜ್ಯದಲ್ಲಿ ಬಿಯರ್ ಮಾರಾಟ ಪಾತಾಳಕ್ಕೆ ಇಳಿದಿದೆ. ಚಳಿಗಾಲ ಶುರುವಾಗ್ತಾ ಇದ್ದಂತೆ ಮದ್ಯದಿಂದ ಮದ್ಯಪ್ರಿಯರು ದೂರ ಉಳಿದಿದ್ದಾರೆ. ಬಿಯರ್ ಮಾರಾಟ ದಿಢೀರ್ ಇಳಿಕೆಯಿಂದ ಅಬಕಾರಿ ಇಲಾಖೆಗೆ ಭಾರೀ ಹೊಡೆತ ಬಿದ್ದಿದೆ. ನವೆಂಬರ್ ತಿಂಗಳಿನಲ್ಲಿ 29.72 ಲಕ್ಷ ಬಾಕ್ಸ್ ಬಿಯರ್ ಮಾರಾಟ ಆಗಿದೆ. ಅಕ್ಟೋಬರ್ ತಿಂಗಳಿನಲ್ಲಿ 32.35 ಲಕ್ಷ ಬಿಯರ್ ಮಾರಾಟ ಆಗಿತ್ತು. ಆದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 34 ಲಕ್ಷ ಬಾಕ್ಸ್ ಬಿಯರ್ ಮಾರಾಟ ಆಗಿತ್ತು. ಈ ವರ್ಷ ಭಾರೀ ಚಳಿಯಿಂದ ಬಿಯರ್ ಮಾರಾಟದಲ್ಲಿ ಭಾರೀ ಕುಸಿತ ಆಗಿದ್ದು ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬಿದ್ದಿದೆ. ಕೌಟುಂಬಿಕ ಕಲಹಕ್ಕೆ 6 ತಿಂಗಳ ಹಸುಗೂಸನ್ನ ಕಿಡ್ನಾಪ್ ಮಾಡಿದ ಪ್ರಕರಣ ಸುಖಾಂತ್ಯ ಕಂಡಿದೆ. ಮಾಗಡಿ ರಸ್ತೆಯ ಶಿಲ್ಪಿ ಎಂಬಾತನಿಗೆ 2 ವರ್ಷದ ಹಿಂದೆ ವಿವಾಹ ಆಗಿತ್ತು. ಮದುವೆಯ ಬಳಿಕ ಸೊಸೆಗೆ ಮಾವ ನರೇಶ್ ಮತ್ತು ಅತ್ತೆ ಕಿರುಕುಳ ಕೊಡ್ತಾ ಇದ್ರು ಅಂತ ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 6 ತಿಂಗಳ ಮಗುವಿನೊಂದಿಗೆ ತವರಿಗೆ ಹೋಗಲು ಸೊಸೆ ಪ್ರಯತ್ನ ಪಟ್ಟಿದ್ಲು. ಆದರೆ ಇದಕ್ಕೆ ಮಾವ ಅವಕಾಶ ಕೊಡಲಿಲ್ಲ. ನಿನ್ನೆ ಆಸ್ಪತ್ರೆಗೆ ಹೋಗುವಾಗ ಸೊಸೆ ಎಸ್ಕೇಪ್ ಆಗಲು ಪ್ರಯತ್ನ ಪಟ್ಟಿದ್ದಾಳೆ. ಕೂಡಲೇ ವನಿತಾ ಸಹಾಯವಾಣಿಗೆ ಕರೆ ಮಾಡಿದ್ದಾಳೆ. ಮಗುವಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಕೊನೆಗೆ ಪತಿ ನರೇಶ್ ಭಾಷ್ಯಂ ಸರ್ಕಲ್ ಬಳಿಯ ಮನೆಯಲ್ಲಿ ಮಗುವನ್ನ ಬಂಧಿಸಿಟ್ಟಿದ್ದ. ಮನೆ ಬೀಗ ಒಡೆದು ಪೊಲೀಸರು ಮಗುವಿನ ರಕ್ಷಣೆ ಮಾಡಿದ್ದಾರೆ. 4 ಗಂಟೆಯ ಬಳಿಕ ಹಸುಗೂಸು ತಾಯಿಯ ಮಡಿಲು ಸೇರಿದೆ. ಮಾಗಡಿ ರೋಡ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ರೌಡಿಗಳಿಗೆ ಭಯ ಇಲ್ಲದಂತಾಗಿದೆ. ನಡು ರಸ್ತೆಯಲ್ಲೇ ರೌಡಿ ಶೀಟರ್ ಸಿ ಬಾಸ್ ಎಂಬುವವನು ಬರ್ತ್ಡೇ ಆಚರಿಸಿದ್ದಾನೆ. ರೌಡಿ ಶೀಟರ್ ಅಜಯ್ ಕುಮಾರ್ ಅಲಿಯಾಸ್ ಚಿನ್ನಿ ಸೋಷಿಯಲ್ ಮೀಡಿಯಾದಲ್ಲಿ ಸಿ ಬಾಸ್ ಅಂತ ಅಕೌಂಟ್ ಓಪನ್ ಮಾಡಿ ಹವಾ ಸೃಷ್ಟಿಸಿದ್ದ. ಇದೀಗ ಹಾರ ಹಾಕಿಸಿಕೊಂಡು ಹುಡುಗರೊಂದಿಗೆ ಬೈಕ್ನಲ್ಲಿ ಓಡಾಟ ನಡೆಸಿ ಬರ್ತ್ಡೇ ಆಚರಿಸಿದ್ದಾನೆ. 2017ರಲ್ಲಿ ರೌಡಿ ಶೀಟರ್ ಮೋನಿ ಎಂಬಾತನನ್ನ ಭೀಕರವಾಗಿ ಕೊಲೆ ಮಾಡಿದ್ದ. ಜಾಲಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈತನ ಮೇಲೆ ರಾಬರಿ, ಡಕಾಯಿತಿ, ಗಾಂಜಾ, ಡ್ರಗ್ ಪೆಡ್ಲಿಂಗ್ ಕೇಸ್ಗಳಿವೆ. ನಡು ರಸ್ತೆಯಲ್ಲಿ ಹುಟ್ಟುಹಬ್ಬ ಆಚರಿಸಿ ಹುಚ್ಚಾಟ ಮೆರೆದ್ರು. ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಪುಡಿ ರೌಡಿಗಳ ವಿರುದ್ಧ ಖಾಕಿ ಕ್ರಮ ಕೈಗೊಳ್ಳಬೇಕಿದೆ. ಪರಪ್ಪನ ಅಗ್ರಹಾರದ ಜೈಲಿನ ರಾಜಾತಿಥ್ಯ ವಿಡಿಯೋ ವೈರಲ್ ಪ್ರಕರಣ ಸಂಬಂಧ ನಟ ಧನ್ವೀರ್ ಮೊಬೈಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಆದರೆ ರೀಟ್ರೀವ್ ವೇಳೆ ಮೊಬೈಲ್ನಲ್ಲಿ ಡೇಟಾನೇ ಇರಲಿಲ್ಲ. ಡೇಟಾವೇ ಇಲ್ಲದ ಮೊಬೈಲ್ ಕೊಟ್ಟು ಯಾಮಾರಿಸಿದ್ರಾ ಎಂಬ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಸೈಬರ್ ಸೆಲ್ ರಿಪೋರ್ಟ್ ಜೊತೆಗೆ FSL ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ತದನಂತರ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ವೇಳೆ ಸಾಕ್ಷ್ಯ ನಾಶದ ಸೆಕ್ಷನ್ ಅನ್ನ ಪೊಲೀಸರು ಸೇರಿಸಲಿದ್ದಾರೆ. ಮತ್ತೊಂದೆಡೆ ಜೈಲಿನಲ್ಲಿ ವಿಡಿಯೋಗಳು ವೈರಲ್ ಮಾಡಿದವರ ಬೆನ್ನು ಬಿದ್ದ ಪೊಲೀಸರು ವಿಡಿಯೋ ಚಿತ್ರೀಕರಣ ಮಾಡಿದ್ದ ಕೋಳಿ ಮಂಜ ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆಯ ವೇಳೆ ವಿಲ್ಸನ್ ಗಾರ್ಡನ್ ನಾಗ ಹೆಸರು ಮಂಜ ಹೇಳಿದ್ದು ತನಿಖೆ ಮುಂದುವರೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.